ವೆಲ್ಕಮ್ ಟು ಲಾ ಇನ್ಫಾರ್ಮೇಶನ್. ನಾವು ಪ್ರತಿ ಸಲ ಕಮ್ಯುನಿಟಿ ಸರ್ವಿಸ್ ಅಂದ್ರೆ ಸಮುದಾಯ ಸೇವೆ ಅಂತ ಅಷ್ಟೇ ಗೊತ್ತು. ಆದ್ರೆ ಪನಿಷ್ಮೆಂಟ್ ಆಗಿ ಕಮ್ಯುನಿಟಿ ಸರ್ವಿಸ್ನ ಕೊಡ್ಬೋದು ಅಂತ ಗೊತ್ತಾ? ಸೊ 2023 BNS ಅಲ್ಲಿ ಹೊಸದಾಗಿ ಸೇರ್ಪಡೆ ಆಗಿರುವ ಶಿಕ್ಷೆಯ ಪ್ರಕಾರಗಳಲ್ಲಿ ಕಮ್ಯುನಿಟಿ ಸರ್ವಿಸ್ ಕೂಡ ಒಂದು. ಹಾಗಾದ್ರೆ ಕಮ್ಯುನಿಟಿ ಸರ್ವಿಸು ಪನಿಷ್ಮೆಂಟು ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ನಿಮ್ಗೆ ಅನ್ನಿಸ್ಬೋದು. ಆದ್ರೆ ಇಲ್ಲಿ ಒಂದು ವಿಷಯ ಏನಂದ್ರೆ, ನಮಗೆ ಗೊತ್ತಿರೋದು ಕಠಿಣ ಕಾರಾಗೃಹ ಶಿಕ್ಷೆ ಅಥವಾ ಫೈನ್ ಹಾಕ್ತಾರೆ, ಅಥವಾ ತುಂಬಾ ದೊಡ್ಡ ದೊಡ್ಡ ಅಫೆನ್ಸ್ಗಳಲ್ಲಿ ಏನ್ ಮಾಡ್ತಾರೆ, ಜೀವಾವಧಿ ಶಿಕ್ಷೆ, ಮರಣದಂಡನೆ ಶಿಕ್ಷೆ, 7 ವರ್ಷ, 14 ವರ್ಷ, ಈ ರೀತಿಯಾದ ಶಿಕ್ಷೆಗಳನ್ನ ಮಾತ್ರ ಕೇಳಿರ್ತೀವಿ ನಾವು. ಆದ್ರೆ ಕಮ್ಯುನಿಟಿ ಸರ್ವಿಸ್ ಅನ್ನೋದು ಸಮುದಾಯ ಸೇವೆಯನ್ನ ಜೈಲು ಶಿಕ್ಷೆ ಅಥವಾ ದಂಡದ ಬದಲಾಗಿ ನ್ಯಾಯಾಲಯವು ಅಥವಾ ಕೋರ್ಟ್ ಅಪರಾಧಿಗೆ ವೇತನವಿಲ್ಲದೆ ಅಂದ್ರೆ ವೇಜಸ್ ನ ಕೊಡದೆ, ಅವರು ಮಾಡುವಂತ ಕೆಲಸಕ್ಕೆ ಯಾವುದೇ ವೇಜಸ್ ಅನ್ನ ಕೊಡದೆ ಪರ್ಟಿಕ್ಯುಲರ್ ಆಗಿ ಒಂದು ಕೆಲಸಕ್ಕೆ ನಿಯೋಜನೆ ಮಾಡೋದನ್ನ ನಾವು ಸಮುದಾಯ ಸೇವೆ ಅಥವಾ ಸಮುದಾಯ ಸೇವೆಯ ಪನಿಷ್ಮೆಂಟ್, ಕಮ್ಯುನಿಟಿ ಸರ್ವಿಸ್ನ ಪನಿಷ್ಮೆಂಟ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಯಾಕೆ ಇದನ್ನ ಕೊಡುವಂತ ಉದ್ದೇಶ, ಈ ರೀತಿ ಒಂದು ಶಿಕ್ಷೆ ಕೊಡೋದ್ರಿಂದ ಏನಾಗುತ್ತೆ, ಅಪರಾಧಿನ ಸುಧಾರಿಸಬಹುದು. ಹಾಗೆ ಜೈಲುಗಳಲ್ಲಿ ಶಿಕ್ಷೆ ಅಥವಾ ಬರ್ಡನ್ನ, ಓವರ್ ಕ್ರೌಡಿಂಗ್ ಅಂತ ಏನ್ ಹೇಳ್ತೀವಿ, ಅದನ್ನ ತಪ್ಪಿಸ್ಲಿಕ್ಕಾಗಿ ಮಾಡುವಂತಹ ಎರಡು ರೀಸನ್ ಇಟ್ಕೊಂಡು ಮಾಡಿರೋದು. ಸೊ ಹಾಗೆ ಈ ಕೆಲಸನ ಮಾಡ್ತಾ ವ್ಯಕ್ತಿಗೆ ಸಾಮಾಜಿಕವಾಗಿ ಒಂದು ಜವಾಬ್ದಾರಿ ಬರಬೇಕು, ಅಪರಾಧಿಗೆ ಸಾಮಾಜಿಕವಾಗಿ ಅಥವಾ ಸಮಾಜದ ಹೊಣೆಗಾರನಾಗಿ ಆಗಲಿ ಅನ್ನೋ ಒಂದು ಪ್ರಯತ್ನದಲ್ಲಿ ಇದೆ. ಸೊ ಅದ್ರ ಬಗ್ಗೆ ಅವನು ಸಮಾಜಕ್ಕೆ ಹಾನಿ ಮಾಡೋದ್ರ ಬದಲು, ಜೈಲಲ್ಲಿ ಹೋಗಿ ಕೂರೋದ್ರ ಬದಲು ಸಮಾಜಕ್ಕೆ ಅವನು ಪನಿಷ್ಮೆಂಟ್ ರೂಪದಲ್ಲಿ ಅವನು ಮನುಷ್ಯನು ಕೂಡ ರಿಫಾರ್ಮ್ ಆಗಬೇಕು, ಹಾಗೆ ಸಮಾಜ ಕೂಡ ಅದರಿಂದ ಡೆವಲಪ್ ಆಗಬೇಕು ಅನ್ನೋದು ಮೇನ್ ಉದ್ದೇಶ ಆಗಿರುತ್ತೆ ಈ ಕಮ್ಯುನಿಟಿ ಸರ್ವಿಸ್ ಪನಿಷ್ಮೆಂಟ್. ಸೊ ಎಕ್ಸಾಂಪಲ್ ಹೇಳೋದಾದ್ರೆ ತುಂಬಾ ರೀತಿಯಾಗಿ ಕೊಡ್ಬೋದು. ಅದು ಆನ್ ದ ಗ್ರೀವಿಯನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕೇಸ್ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದ್ರ ಮೇಲೆ ಕೊಡ್ತೀವಿ. ಬಟ್ ಪೆಟ್ಟಿ ಕೇಸಸ್ಗೆ ಕೊಡ್ಬೋದು ಅಂತ ಹೇಳ್ತೀವಿ. ಸೊ ಕ್ಲೀನಿಂಗ್ ದ ಪಬ್ಲಿಕ್ ಪ್ಲೇಸಸ್, ಅಥವಾ ಇಲ್ಲಿ ಬಸ್ ಸ್ಟ್ಯಾಂಡ್ ಕ್ಲೀನ್ ಮಾಡಿ ಈ ರೀತಿ ಆಗಿರ್ಬೋದು, ಅಥವಾ ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ಹಾಸ್ಪಿಟಲ್ ಕ್ಲೀನಿಗೋ ಇನ್ನೊಂದು ಕೆಲಸಕ್ಕೆ ನಿಯೋಜನೆ ಮಾಡ್ಬೋದು. ಪ್ಲಾಂಟಿಂಗ್ ದ ಟ್ರೀಸ್, ಮರಗಳನ್ನೆಲ್ಲ ಹಾಕ್ಸ್ಲಿಕ್ಕೆ, ನೆಡ್ಸ್ಲಿಕ್ಕೆ, ಗಿಡಗಳನ್ನ ನೆಡ್ಲಿಕ್ಕೆ ಅಥವಾ ಮರಗಳನ್ನ ಪಾಲನೆ ಮಾಡಲಿಕ್ಕೆ ಕೊಡ್ಬೋದು. ಮತ್ತೆ ಅವ್ರೇನಾದ್ರೂ ಎಜುಕೇಟೆಡ್ ಪರ್ಸನ್ ಆಗಿದ್ರೆ ಬಡ ಮಕ್ಕಳಿಗೆ ಪಾಠ ಹೇಳ್ಕೊಡೋಕೆ, ಅಥವಾ NGOದಲ್ಲಿ ಇಷ್ಟು ದಿನ ವರ್ಕ್ ಮಾಡು ಅಂತ ಹೇಳ್ಬೋದು. ಸೊ ಟ್ರಾಫಿಕ್ನ ನಿಯಂತ್ರಣದಲ್ಲಿ ಸಹಾಯನೂ ಮಾಡ್ಬೋದು, ಅಂದ್ರೆ ನಮ್ಮ ಏನು ಟ್ರಾಫಿಕ್ ಪೊಲೀಸ್ ಇರ್ತಾರೆ ಅವ್ರಿಗೂ ಕೂಡ ಸಹಾಯ ಮಾಡ್ಬೋದು. ಅಂದ್ರೆ ಈ ರೀತಿ ಶಿಕ್ಷೆಗಳನ್ನ, ಈ ಕಮ್ಯುನಿಟಿ ಸರ್ವಿಸ್ ಶಿಕ್ಷೆಗಳನ್ನ ಪರ್ಟಿಕ್ಯುಲರ್ ಆಗಿ ಯಾವ ಅಪರಾಧಕ್ಕೆ ಕೊಡ್ತಾರೆ ಅಂತ ನೋಡೋದಾದ್ರೆ ಪೆಟ್ಟಿ ಕೇಸಸ್ ಅಂತ ಹೇಳ್ಬೋದು. ಅಂದ್ರೆ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು, ಈ ರೀತಿ ಸುಮಾರು ಇದೆ. ಅದರಲ್ಲಿ ಚಿಕ್ಕ ಚಿಕ್ಕ ಕೇಸ್ಗಳಿಗೆ ಈ ರೀತಿ ಒಂದು ಇದನ್ನ ಕೊಡ್ತಾರೆ. ಸೊ BNS 2023 has introduced a community service as a new form of the punishment for petty offenses.